ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗಳಿಗೆ ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಮನ್ನು ಕೂಡ ತೆಗೆದಾಕಿರಬಹುದು. ರಾಜ್ಯದಲ್ಲಿ 13 ಲಕ್ಷಕ್ಕಿಂತ 20 ಲಕ್ಷದವರೆಗೂ ಕೂಡ ಈಗ ಮಹಿಳೆಯರಿಗೂ ದುಡ್ಡು ಜಮಾ ಆಗಿದೆ. ಸೊ 1,22,00,000 ಮಹಿಳೆಯರಿದ್ರು. ಅದರಲ್ಲಿ ಲಕ್ಷಾಂತರ ಮಹಿಳೆಯರನ್ನ, ಆಲ್ಮೋಸ್ಟ್ 4ರಿಂದ 5 ಲಕ್ಷ ಮಹಿಳೆಯರನ್ನ ಈಗಾಗಲೇ ಹೊರ ಹಾಕಿರ್ತಾರೆ. ಇನ್ನು ಅರ್ಜಿ ಸಲ್ಲಿಸುವಾಗ ಎಷ್ಟು ಲಕ್ಷ ಮಹಿಳೆಯರು ಸಿಗ್ತಾರೋ ಅದು ನಮಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಸೊ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಈಗ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ, ಅಪ್ರೂವಲ್ ಪಡೆದಂತಹ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡನ್ನ ಜಮಾ ಮಾಡಲಾಗ್ತಾ ಇದೆ. ಯಾಕಂದ್ರೆ ಮೊದಲೇ ಡಿಲೇ ಆಗಿದೆ. ಸ್ಟಾರ್ಟಿಂಗ್ ನಲ್ಲಿ ವೆರಿಫಿಕೇಶನ್ ಅಂತ ಬಂತು, ಪರಿಷ್ಕರಣೆ ಅಂತ ಬಂತು, ಮೃತಪಟ್ಟವರ ಮಹಿಳೆಯರನ್ನ ಹೊರಹಾಕುವಂತಹ ಕೆಲಸ ನಡೀತಾ ಇತ್ತು. ಜೊತೆಗೇನೆ ಅದೇ ರೀತಿಯಾಗಿ 2-3 ರೇಷನ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಮಹಿಳೆಯರನ್ನ ಹೊರಹಾಕ್ಲಿಕ್ಕೆ ಪ್ರಾರಂಭಿಸಿದ್ರು. ಅದೆಲ್ಲದರ ಮೇರೆಗೆ ಸರ್ಕಾರ ಫೈನಲಿ ಒಂದು ಡಿಸಿಷನ್ಗೆ ಬಂತು. ಈ ಯೋಜನೆಯಲ್ಲಿ ನಾವು ಎಷ್ಟು ಹೆಕ್ಕಿ ತೆಗಿತೀವೋ ಅಷ್ಟು ಮಹಿಳೆಯರು ಸಿಗ್ತಾರೆ ಹೊರಹಾಕ್ಲಿಕ್ಕೆ. ನಮಗೆ ಸುಮ್ನೆ ಬೇಡ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳ್ಬಿಡೋಣ. ಹೊಸದಾಗಿ ಅರ್ಜಿ ಸಲ್ಲಿಸ್ಲಿ. ಆ ಅರ್ಜಿಯಲ್ಲಿ ಯಾರು ವೆರಿಫಿಕೇಶನ್ ಮಾಡಿದಾಗ ಅರ್ಹತೆ ಹೊಂದಿರ್ತಾರೋ ಅವರಿಗೆ ಮಾತ್ರ ಅಪ್ರೂವಲ್ ಕೊಡೋಣ. ಉಳಿದಂತಹ ಎಲ್ಲ ಮಹಿಳೆಯರನ್ನ ಇದರಿಂದ ಹೊರ ಹಾಕೋಣ ಅಂತ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ರು. ಅದರ ಮೇರೆಗೆ ಈಗಾಗಲೇ ಅರ್ಜಿ ಆಲ್ರೆಡಿ ಪ್ರಾರಂಭ ಆಗಿ ಲಕ್ಷಾಂತರ ಮಹಿಳೆಯರು ಅರ್ಜಿ ಸಲ್ಲಿಸಿ ಅಪ್ರೂವಲ್ ಕೂಡ ಪಡ್ಕೊಂಡಿದ್ದಾಯ್ತು. ಇನ್ನು ಲಕ್ಷಾಂತರ ಫಲಾನುಭವಿಗಳು ರಿಜೆಕ್ಟ್ ಕೂಡ ಆಗಿದ್ದು ಆಯ್ತು. ಅದರ ಮುಖಾಂತರ ಈಗ ಅರ್ಜಿಯನ್ನ ಪಡೆದಂತಹ ಮಹಿಳೆಯರ ಖಾತೆಗಳಿಗೆ 31ನೇ ಕಂತಿನ ಹಣ, 2,500 ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ದುಡ್ಡು ಬಂದಿದೆ. ಅಲ್ಲಿಂದ ಡಿ.ಬಿ.ಟಿ ಟ್ರೆಸರಿಗೆ ಆಲ್ರೆಡಿ ಈಗಾಗಲೇ ಡೈರೆಕ್ಟ್ ಆಗಿ ಪುಷ್ ಆಗೋದಿಲ್ಲ, ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರ್ಬೇಕಂದ್ರೆ ಮೊದಲು ಇಲ್ಲಿಂದ ನೋಟಿಸ್ ಕಳಿಸ್ಬೇಕಾಗತ್ತೆ. ಆ ನೋಟಿಸ್ ಕಳಿಸಿದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿಂದ ಏನಾಗತ್ತೆ, ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗತ್ತೆ. 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಅಲ್ಲಿ ದುಡ್ಡು ಕಳಿಸಿದ ತಕ್ಷಣ ಅದರದೇ ಆದಂತಹ ಪ್ರೊಸೆಸರ್ ಇರತ್ತೆ. ಅದನ್ನೆಲ್ಲವೂ ಕೂಡ ಮುಗಿಸ್ಕೊಳ್ತವೆ. ಅದರ ಬಗ್ಗೆ ಚರ್ಚೆ ಆಗತ್ತೆ. ಅಲ್ಲಿಂದ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ಡಿ.ಬಿ.ಟಿ ಟ್ರೆಸರಿಗೆ ಪುಷ್ ಮಾಡಲಾಗತ್ತೆ. ಅಲ್ಲಿ ಡಿ.ಬಿ.ಟಿ ಟ್ರೆಸರಿಗೆ ಪುಷ್ ಮಾಡಿದ ತಕ್ಷಣ ಅಲ್ಲಿ ಎಲ್ಲವೂ ಕೂಡ ಬ್ಯಾಂಕ್ಗಳು ಸಡನ್ ಆಗಿ ಒಂದು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತವೆ. ಸೊ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿ. ಸೊ ಆವಾಗ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಆ ಹಂತ ಈಗ ಬಂದಿದೆ ಮತ್ತು ದಿಢೀರನೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಮೊದಲು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಯಾಕಂದ್ರೆ ಈ 35 ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರೊಸೆಸರ್ ನಡೆದಿರುತ್ತೆ. ಅಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಆಗತ್ತಾ ಅಲ್ಲಿಯೇ ಕಂಡು ಹಿಡಿಯಲಾಗತ್ತೆ. ಅಲ್ಲಿ ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಸೊ ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಂಡು ಬಂದಿಲ್ಲ, ತಾಂತ್ರಿಕ ದೋಷವೂ ಕೂಡ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಎಲ್ಲ ಪ್ರೊಸೆಸರ್ ಕೂಡ ಸರಿಯಾಗಿ ನಡೆದಿದೆ. ಯಾಕಂದ್ರೆ ಬಹಳ ದಿನ ಡಿಲೇ ಆಗಿತ್ತು, ಅದಕ್ಕಾಗಿ ಪ್ರೊಸೆಸರ್ ಅನ್ನ ಚೆಕ್ ಮಾಡಲೇಬೇಕಾಗಿತ್ತು, ಟ್ರಯಲ್ ಕೂಡ ಮಾಡಲೇಬೇಕಾಗಿತ್ತು. ಅದು ಮಾಡಾಗಿದೆ. ಯಾವುದೇ ರೀತಿ ತಾಂತ್ರಿಕ ದೋಷವೂ ಕೂಡ ಇಲ್ಲ. ಸೊ ಹಾಗಾಗಿ ನಿಮ್ಮ ಅಕೌಂಟ್ಗಳಿಗೆ ಇನ್ಮೇಲಿಂದ ಸ್ಪೀಡ್ ಆಗಿ ದುಡ್ಡು ಬರುವಂತದ್ದು, ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಆದ್ರೆ ನೀವು ಅಪ್ರೂವಲ್ ಅನ್ನ ಪಡ್ಕೊಂಡಿರ್ಬೇಕು. ಯಾಕಂದ್ರೆ ಲಕ್ಷಾಂತರ ಮಹಿಳೆಯರು ಈಗ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ರಿಜೆಕ್ಟ್ ಕೂಡ ಆಗ್ತಿದ್ದಾರೆ. ಅದು ಯಾಕೆ ರಿಜೆಕ್ಟ್ ಆಗ್ತಿದಾರೆ ಅಂದ್ರೆ, ಈಗ 2-3 ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಲ್ಲ, ನೀವು ಎಲಿಜಿಬಲ್ ಇರ್ತೀರಿ, ನೀವು ರೇಷನ್ ಕಾರ್ಡ್ಗೆ ಅರ್ಹತೆ ಹೊಂದಿರ್ತೀರಿ, ನೀವು ಬಡ ಜನರು ಇರ್ತೀರಿ, ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಿ, ಅಥವಾ APL ಕಾರ್ಡ್ ಇರುತ್ತೆ, ರೇಷನ್ ಕೂಡ ಪಡ್ಕೊಳ್ತಾ ಬಂದಿರ್ತೀರಿ. ಆದ್ರೆ ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದಾಗಿರುತ್ತೆ. ಆದ್ರೆ 2-3 ರೇಷನ್ ಕಾರ್ಡ್ ಅನ್ನ ನೀವು ಮಾಡಿಸಿದ್ರೆ ಅಂತಹ ಎಲ್ಲ ರೇಷನ್ ಕಾರ್ಡ್ ಗಳನ್ನ ಕೂಡ ಕಂಡು ಹಿಡಿಯಲಾಗ್ತಾ ಇದೆ. ಮುಖ್ಯವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅನುಮಾನಾಸ್ಪದ ಬಂದಾಗ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ಕೇಳಲಾಗ್ತಾ ಇದೆ. ಈಗ ಒಂದು ಮನೆಯಲ್ಲಿ 2 ರೇಷನ್ ಕಾರ್ಡ್ ಇದ್ದಾಗ ಒಬ್ರು ಹೋಗಿ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈಗ ಅರ್ಜಿಯನ್ನ ಸಲ್ಲಿಸಿರ್ತಾರಂದ ಬಳಿಕ ಅವ್ರ ಹೆಸರಲ್ಲಿ ಈಗಾಗಲೇ ರೇಷನ್ ಕಾರ್ಡ್ ಇರುತ್ತೆ. ಅವರು ಈಗ ಅರ್ಜಿಯನ್ನ ಸಲ್ಲಿಸಿರ್ತಾರೆ, ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು. ಅದರ ಜೊತೆಗೆ ಈಗ ಇನ್ನೊಂದು ರೇಷನ್ ಕಾರ್ಡ್ ಇರುತ್ತಲ್ಲ, ಅವರು ಕೂಡ ಹೋಗ್ತಾರೆ. ವಾಸಸ್ಥಳ ಪ್ರಮಾಣ ಪತ್ರ ಅದನ್ನೇ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಬೇರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಿಕ್ ಬರೋದಿಲ್ಲ. ಯಾಕಂದ್ರೆ ಅದೇ ಮನೆಯಲ್ಲಿ ವಾಸವಾಗಿರ್ತಾರೆ. ವಾರ್ಡ್ ನಂಬರು, ಎಲ್ಲ ಡೀಟೇಲ್ಸ್ಗಳು, ವಾಸಸ್ಥಳ ಎಲ್ಲಿದೆ ಎಲ್ಲವೂ ಕೂಡ ಡೀಟೇಲ್ಸ್ ಅಲ್ಲಿ ಇರುತ್ತೆ.
ಮತ್ತೊಂದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸ್ಲಿಕ್ಕೆ ಹೋದಾಗ ಅಲ್ಲಿ ವೆರಿಫೈ ಆಗತ್ತೆ, ಇದು ಆಲ್ರೆಡಿ ವಾಸಸ್ಥಳ ಪ್ರಮಾಣ ಪತ್ರ ಒಂದು ರೇಷನ್ ಕಾರ್ಡ್ ಜೊತೆಗೆ ಅಟ್ಯಾಚ್ ಆಗಿದೆ. ಅದನ್ನ ಅರ್ಜಿಯನ್ನ ನಾವು ಸಲ್ಲಿಸ್ಕೊಟ್ಟಿದೀವಿ. ಈಗ ಮತ್ತೆ ರಿಟರ್ನ್ ಅರ್ಜಿ ಸಲ್ಲಿಸ್ತಾ ಇದಾರೆ ಅಂದ್ರೆ ಇದು ಬೇರೆ ರೇಷನ್ ಕಾರ್ಡು, ಆದ್ರೆ ಒಂದೇ ಮನೆಯಲ್ಲಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಅಂತ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ. ಅಲ್ಲಿಗೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಸೊ ಹೀಗೆ ನಾನಾ ರೀತಿಯಲ್ಲಿ ಪ್ರೊಸೆಸರ್ ಅನ್ನ ನಡೆಸ್ತಾ ಇದ್ದು ನೀವು ಏನೇ ಮಾಡಿದ್ರು ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದು ಖಚಿತ. ಕೇವಲ ಒಂದು ರೇಷನ್ ಕಾರ್ಡ್ ಇರುತ್ತೆ. ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಗೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದು. ಈಗಾಗಲೇ ಮೃತಪಟ್ಟವರ ಅಕೌಂಟ್ಗಳಿಗೂ ಕೂಡ ಸಾಕಷ್ಟು ದುಡ್ಡು ಹೋಗ್ತಾ ಇತ್ತಲ್ವಾ, ಸೊ ಅಂತವರನ್ನು ಕೂಡ ಕಂಡು ಹಿಡಿದು ತೆಗೆಯಲಾಗ್ತಾ ಇದೆ. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಒಟ್ಟಾರೆಯಾಗಿ ಸೋಸಿ ಚಾನಿಸಿ ತೆಗಿತಾರಲ್ವಾ, ಆ ರೀತಿ ಈಗ ಪರಿಷ್ಕರಣೆ ಪ್ರಾರಂಭವಾಗಿದೆ ಅಂತ ಹೇಳಬಹುದು. ಎಷ್ಟು ಸರ್ಕಾರಕ್ಕೆ ಲಾಸ್ ಆಗಿದೆಯೋ, ಈಗಾಗಲೇ ನೂರಾರು ಕೋಟಿ ಲಾಸ್ ಆಗಿದೆ. ಮೃತಪಟ್ಟವರ ಅಕೌಂಟ್ಗಳಿಗೆ 2 ರೇಷನ್, ಒಂದೇ ಒಂದು ಮನೆಯಲ್ಲಿ ಲಕ್ಷಗಟ್ಟಲೆ ದುಡ್ಡು ಹೋಗಿದೆ. ಯಾಕಂದ್ರೆ 2 ರೇಷನ್ ಕಾರ್ಡ್ಗಳು, 3 ರೇಷನ್ ಕಾರ್ಡ್ಗಳು 50,000 ಜಮಾ ಆಗುವಂತಹ ಸಂದರ್ಭದಲ್ಲಿ 1,50,000 ಜಮಾ ಆದ್ರೆ 3 ರೇಷನ್ ಕಾರ್ಡ್ಗಳಿಗೆ 1 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಲಾಸು. ಅದು ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡಿದ್ರೆ 50,000 ರೂಪಾಯಿ ಮಾತ್ರ ಹೋಗ್ತಾ ಇತ್ತು. ಆದ್ರೆ 1,50,000 ಹೋಗಿದೆ. ಹೀಗಾಗಿ ಸರ್ಕಾರಕ್ಕೆ 1 ಲಕ್ಷ ರೂಪಾಯಿ ಒಂದೇ ಕುಟುಂಬದಲ್ಲಿ ಲಾಸ್. ಇನ್ನು ಇಂತಹ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳಿದಾವೆ, ಎಷ್ಟು ಲಾಸ್ ಆಗಿರಬಾರ್ದು. ಸೊ ಈ ರೀತಿ ಸರ್ಕಾರ ಥಿಂಕ್ ಮಾಡಿ ಎಲ್ಲದಕ್ಕಿಂತ ಬೆಟರು ಈ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವುದು ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿದ್ಬಿಟ್ಟಿದ್ರು. ಅದಕ್ಕಾಗಿ ಅರ್ಜಿಯನ್ನ ನೀವು ಸಲ್ಲಿಸಿ ಅಪ್ರೂವಲ್ ಪಡ್ಕೊಂಡಿರ್ತಕ್ಕಂತಹ ಮಹಿಳೆಯರಿಗೆ ಈಗಾಗಲೇ ದುಡ್ಡು ಜಮಾ ಆಗಲಿಕ್ಕೆ ಆಲ್ರೆಡಿ ಪ್ರಾರಂಭವಾಗಿದೆ. ಅದರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಬೆಳಗಾವಿ, ಕೊಪ್ಪಳ, ಅದೇ ರೀತಿಯಾಗಿ ಚಾಮರಾಜನಗರ, ರಾಮನಗರ, ಅದೇ ರೀತಿಯಾಗಿ ಈ ಧಾರವಾಡ ಆಗಿರ್ಲಿ, ಹುಬ್ಬಳ್ಳಿ ಆಗಿರ್ಲಿ, ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಕೂಡ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಎಲ್ಲರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಈಗ ತಾನೇ ಅಪ್ರೂವಲ್ ಪಡ್ಕೊಂಡಿರ್ತಕ್ಕಂತಹ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ನಡೆಸ್ತಾರೆ, ಟ್ರಯಲ್ ಮಾಡಿ ನೋಡ್ತಾರೆ. ಸದ್ಯಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿಲ್ಲ, ಆದ್ರೂ ಸಹಿತ ಇನ್ನೂ ತಾಂತ್ರಿಕ ದೋಷ ಕಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅದಕ್ಕಾಗಿ ಟ್ರಯಲ್ ಇನ್ನೂ ಕೂಡ ನಡೀತಾ ಇದೆ. ಅಷ್ಟರ ಒಳಗಾಗಿ ಎಲ್ಲ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಒಂದು ಅರ್ಜಿಯನ್ನ ಸಬ್ಮಿಟ್ ಮಾಡಿ ಅಪ್ರೂವಲ್ ಪಡ್ಕೊಂಡಿದ್ದೆ ಆದ್ರೆ ದಿಢೀರನೆ ಪ್ರತಿಯೊಬ್ಬ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ಈ 31 ಏಪ್ರಿಲ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಸೊ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ 2,000ನಾದ್ರೂ ಬರತ್ತಾ ಅಂತ. ಖಂಡಿತವಾಗ್ಲೂ ಇದಷ್ಟೇ ಅಲ್ಲ, 32 ಮೇ, 33 ಜೂನ್ ಈ 3 ತಿಂಗಳ ಹಣವನ್ನ ಸರ್ಕಾರ ಕೊಡ್ಲೇಬೇಕು. ಇಲ್ಲ ಅಂದ್ರೆ 3 ರಿಂದ 4 ತಿಂಗಳ ಹಣ ಪೆಂಡಿಂಗ್ ಉಳಿತಂದ್ರೆ ಸರ್ಕಾರಕ್ಕೆನೆ ಇದು ಹೊರೆ ಆಗತ್ತೆ. ಹತ್ತತ್ರ 4 ಕಂತುಗಳಂದ್ರೆ 10,000 ಕೋಟಿ ಹಣವನ್ನ ಸರ್ಕಾರ ಅದಕ್ಕೆ ತೆಗೆದಿಡಬೇಕಾಗತ್ತೆ. ಅದಕ್ಕಾಗಿ ಮೊದಲು ಒಂದೊಂದು ಕಂತುಗಳನ್ನ ಕ್ಲಿಯರ್ ಮಾಡ್ತಾ ಬರ್ತಿದೆ. ಸೊ 2,000 ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ನೀವು ಏನಾದ್ರೂ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಅಲ್ವಾ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಈ KYC ಆಗಿದೆ ಅಲ್ವಾ ನೋಡ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸ್ಲಿಕ್ಕೆ ಹೋದಾಗ ಏನಾದರೂ ರಿಜೆಕ್ಟ್ ಆಗಿದ್ರೆ ಅದೇನು ಪ್ರಾಬ್ಲಮ್ ಆಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ ನಿಮ್ಗೆ. ರಿಟರ್ನ್ ಮೆಸೇಜ್ ಮಾಡಿ. ಓಕೆ, ಸೊ ಏನೇ ಪ್ರಶ್ನೆಗಳಿದ್ರು ನನಗೆ ಮಾಡಬಹುದು ಅಲ್ಲಿನೇ ಮೆಸೇಜ್ ಆಗಲಿ. ಓಕೆ, ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ. ಸೊ ಬಹಳ ದಿನದಿಂದ ಈ ದುಡ್ಡಿಗಾಗಿ ವೇಟ್ ಮಾಡ್ತಿದ್ದಾರೆ. ಸೊ ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.